ಅಂಡ್ ನಮ್ಮಪ್ಪ ನಮ್ಮಮ್ಮನ ಮದ್ವೆ ಆಗಿದ್ದು. ನಮ್ಮಪ್ಪ ಅಮ್ಮ ಹೆಂಗೆ ಅಂತಂದ್ರೆ ಅಕ್ಕನ ಮಗಳೇ ನಮ್ಮಪ್ಪ ಮದ್ವೆ ಆಗಿದ್ದು. ಓಕೆ. ಅವ್ರಿಗೂ ಗೊತ್ತಿರ್ಲಿಲ್ಲ ಆಗ್ತೀನಿ ಅಂತ. ಬಟ್ ನಮ್ಮ ಅತ್ತೆ ನಮ್ಮ ಮಾವ ಅವರಿಬ್ರು ಹೇಗ್ ಮದ್ವೆ ಆಗ್ತಾರೆ ಅವ್ರಿಗೂ ಗೊತ್ತಿರ್ಲಿಲ್ಲ. ಬಟ್ ಸಮ್ವೇರ್ ಹಿಂಗೋ ಹಿಂಗ್ ಬಂದು ಫಾರ್ ರಿಲೇಟಿವ್ ಆಗ್ತಾರೆ. ರಿಲೇಟಿವ್ ಆಗ್ಬೇಕು, ಮಾವನ್ ಮಗ ಆಗ್ಬೇಕು, ವರ್ಷ ಚೆಕ್ ಚೆಕ್ ಮಾಡಿದಾಗ ಅಂಡ್ ನಾಟ್ ಇವನ್ ಒನ್ಸ್ ಏನು ಅಲ್ಲ, ರಿಲೇಷನ್ ಆಗ್ಬೇಕು. ನಾಟ್ ಇವನ್ ಒನ್ಸ್ ನನ್ನ ಲೈಫ್ ಅಲ್ಲಿ ಕ್ರಾಸ್ ಮಾಡಿಲ್ಲ. ಕ್ರಾಸ್ ಓವರ್ಸ್ ಆಗಿದೆ, ಲೈಕ್ ಸೇಮ್ ಮದ್ವೆಗಳಿಗೆ ನಮ್ಮಪ್ಪ ಅಮ್ಮ ಅವರಪ್ಪ ಅಮ್ಮ ಎಲ್ಲ ವಿಸಿಟ್ ಆಗಿದ್ದಾರೆ. ಬಟ್ ಪರಿಚಯ ಬಟ್ ನಾನ್ ಇವಳ ಮುಖ ನಾನ್ ನೋಡೇ ಇಲ್ಲ, ಒಂದು ಸರ್ತಿನೂ ನಾನ್ ನೋಡಿಲ್ಲ. ಅಂಡ್ ಇವರು ನನ್ನ ನೋಡಿಲ್ಲ. ಬಟ್ ನಿಮ್ಮ ಅಪ್ಪ ಅಮ್ಮ ಮತ್ತೆ ಅವರಪ್ಪ ಅಮ್ಮ ಇಬ್ಬರಿಗೂ ಪರಿಚಯ ಆಯ್ತಾ? ಇಲ್ಲ, ಬಟ್ ಕೇಳಿದ್ದಾರೆ ಅವ್ರ ಬಗ್ಗೆ ಇವ್ರಿಗೆ ಗೊತ್ತು ತರ. ನಮ್ಮ ಅಪ್ಪ ಅಮ್ಮಗೆ ಡ್ಯಾಡಿ ಮಮ್ಮಿ ಗೊತ್ತು ಅನ್ನೋ ತರ. ಅಲ್ಲಿ ನಾನು ಒಂದೆರಡು ಸತಿ ಯಾವಾಗಾದ್ರೂ ನಮ್ ದೊಡ್ಡಮ್ಮ ಮನೆಗೆ ಹೋದಾಗ ಅಲ್ಲಿ ಮಾತಾಡ್ತಾ ಇದ್ರು, ಒಂದ್ ಹುಡುಗ ಇದ್ದಾನೆ, ಲೈಕ್ ಅವರು ಆಕ್ಟರ್ ಇದ್ದಾರೆ, ಟಿವಿಲೆಲ್ಲ ಮಾಡ್ತಾರೆ, ಕನ್ನಡ ತಮಿಳಲ್ಲೆಲ್ಲ ಮಾಡ್ತಾರೆ ಅಂತ ಕೇಳಿದೀನಿ. ಬಟ್ ನನ್ಗೆ ಯಾವತ್ತೂ ಗೊತ್ತಿಲ್ಲ ನಾನು ಅದೇ ಹುಡುಗನ ಫ್ಯೂಚರ್ ಅಲ್ಲಿ ಮದ್ವೆ ಆಗ್ತೀನಿ ಅಂತ ನನಗೆ ಗೊತ್ತಿಲ್ಲ, ಬಟ್ ಕೇಳಿದೀನಿ. ಅದು ಯಾವ ಸೀರಿಯಲ್ ಅಂದ್ರೆ ಹಿಟ್ಲರ್ ಕಲಿಯೋದ್ರಲ್ಲಿ ಅದು ವಿಮೆನೈಸರ್ ಪಾತ್ರ ಮಾಡ್ತಿದ್ದೆ ನಾನು, ಅದು ಬ್ಯಾಡ್ ಕಾಪ್ ಆಗಿ. ಸೊ ನೋಡಿ ಚೆನ್ನಾಗಿ ಬೈಕೊಂಡು ಇದಾರೆ, ಚೆನ್ನಾಗಿಲ್ಲ ಮಗ ಏನ್ ಹಿಂಗೆ ವಿಲನ್ ಪಾತ್ರ ಎಲ್ಲ ಮಾಡ್ತಾನಲ್ಲ ಅಂತ ಅನ್ಬಿಟ್ಟು. ಸೊ ಅವಾಗ ಇವಳು ನನ್ನ ನೋಡಿರೋ ಒಂದು ಏಕೈಕ ಒಂದು ಪ್ರೂಫ್ ಅಂತಂದ್ರೆ ಓಕೆ ಇವ್ನು ಯಾರೋ ಅನ್ನೋವಂಥದ್ದಂತಂದ್ರೆ ಸೀರಿಯಲ್ ಅಲ್ಲ ಅಷ್ಟೇ. ರಾಜ್ಯದ 5 ಕೋಟಿಗೂ ಅಧಿಕ ಜನರಿಗೆ ವಾರ್ಷಿಕ 25 ಲಕ್ಷ ಮೆಟ್ರಿಕ್ ಟನ್ಗೂ ಅಧಿಕ ಆಹಾರ ಧಾನ್ಯ ಒದಗಿಸುವ ಅನ್ನಭಾಗ್ಯ ಯೋಜನೆಯು ಬಡವರ ಪಾಲಿನ ಅಕ್ಷಯ ಪಾತ್ರೆಯಾಗಿದೆ. ತಲಾ 10 ಕೆಜಿ ಆಹಾರ ಧಾನ್ಯದ ಮೂಲಕ ಪ್ರತಿಯೊಬ್ಬರಿಗೂ ಪೌಷ್ಟಿಕಾಂಶಯುಕ್ತ ಆಹಾರದ ಭರವಸೆಯೊಂದಿಗೆ ಹಸಿವು ಮುಕ್ತ ಕರ್ನಾಟಕ ನಿರ್ಮಾಣಗೊಳ್ಳುತ್ತಿದೆ. ನಾವು ನುಡಿದಂತೆ ನಡೆದಿದ್ದೇವೆ, ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಗ್ಯಾರಂಟಿ ಸರ್ಕಾರಕ್ಕೆ 1000 ದಿನಗಳು, ನನಸಾಗಿದೆ ಕೋಟಿ ಕನಸುಗಳು. ಇನ್ನೊಂದು ಹೇಳ್ತೀನಿ ಕೇಳಿ ಇಲ್ಲಿ. ಅದನ್ನು ಒಂದು ಮೇಡಮ್ ಅವರ ಮನೇಲಿ ನೀನ್ ಯಾವ ಹುಡುಗನ್ ತೋರ್ಸಿದ್ರು ನೀನು ಓಕೆ ಅಂತ ಇಲ್ಲ. ಐರ್ಲೆಂಡ್ ಇಂದ ಬಂತು, ಲಂಡನ್ ಇಂದ ಬಂತು, US ಇಂದ ಬಂತು, ಇನ್ ನೆಕ್ಸ್ಟ್ ಆಫ್ರಿಕಾ ಇಂದ ತರಿಸ್ಬೇಕು ನಿನ್ಗೆ ಅಂತ ಅನ್ಬಿಟ್ಟು ಲಾಸ್ಟ್ಗೆ ರಾಯರ್ ಹತ್ರ ಹೋಗಿ ಅವರ ಅಮ್ಮ ಬೇಡ್ಕೊಂಡು ಇವ್ರು ಹೋದ್ರು. ಸರಿ ಅಪ್ಪ, ನನಗೆ ಭಗವಂತ ನನ್ ಇಷ್ಟ ಇರೋ ತರನೇ ಒಬ್ಬ ಗಂಡನ್ನ ಕಳ್ಸು ಅಂತ ಅನ್ಬಿಟ್ಟು ಅಂದಾಗ ಇಲ್ಲೂ ಅಷ್ಟೇ ಕೋ ಇನ್ಸಿಡೆನ್ಸ್ ನೋಡಿ, ರಾಯರ್ನ ಮೀಟ್ ಮಾಡಿ ಆಶೀರ್ವಾದ ತಗೊಂಡು ಇವ್ರು ಆಚೆ ಬರ್ತಿರ್ಬೇಕಾದ್ರೆ 13th ನಮ್ಮ ತಾಯಿಯಿಂದ ಇವ್ರಿಗೆ ಕಾಲ್ ಹೋಗುತ್ತೆ. 10th ಹೊರಗಡೆ ಬರ್ಬೇಕಾದ್ರೆ ರಿಟರ್ನ್ ದೇವರ ದರ್ಶನ ಮಾಡ್ಕೊಂಡು ಬರ್ಬೇಕಾದ್ರೆ ಕಾಲ್ ಬರುತ್ತೆ. ಅಂದ್ರೆ ಅವರ ಒಂದು ಆಶೀರ್ವಾದ ಸಿಕ್ಕಿದೆ ಅಂತ ಆಯ್ತು. ಹೌದು, ನಾನು ಕಂಪ್ಲೀಟ್ ಆಗಿ ಬಿಲೀವ್ ಮಾಡ್ತೀನಿ. ಸೊ ನಾನು ಕೇಳ್ಕೊಂಡಿದ್ದು ಅಷ್ಟೇನೆ, ಇಲ್ಲ ನಮ್ಮ ಪೇರೆಂಟ್ಸ್ ಮೈಂಡ್ ಸೆಟ್ಗೆ ಬಂದ್ಬಿಡ್ಬೇಕು, ದಟ್ ಗಿವ್ ಅಪ್ ಮಾಡ್ಬಿಡೋಣ, ಇದ್ರ ಬಗ್ಗೆ ಬೇಡಪ್ಪ, ನನ್ಗೆ ಮದ್ವೆ ಬಗ್ಗೆ ತೊಂದರೆ ಕೊಡಬಾರ್ದು. ಇಲ್ವಾ ನಾನು ಅನ್ಕೊಂಡಿದ್ದೀನಲ್ವಾ ಒಂದ್ ಪಕ್ಷ ಆ ಥರ ಹುಡುಗನ ಕಳ್ಸು, ಇಲ್ಲ ಅಂದ್ರೆ ಏನಾದ್ರು ಒಂದು ಸಿಚುವೇಶನ್ ಕ್ರಿಯೇಟ್ ಆಗಿ ಅವ್ರ ತಲೆಯಿಂದ ಇವಳಿಗೆ ಮದ್ವೆನೇ ಬೇಡ ಬಿಡು, ಹೋಗ್ಲಿ ಅವ್ಳ ಪಾಡಿಗೆ ಅವಳು ಇರ್ಲಿ ಅನ್ನೋ ಕಾನ್ಸೆಪ್ಟಿಗೆ ಅವ್ರು ಬರ್ಬೇಕು. ಇಲ್ಲ ಅಂದ್ರೆ ಒಳ್ಳೆ ಹುಡುಗ ಸಿಗ್ಬೇಕು. ನನ್ಗೂ ಸಾಕಾಗ್ಬಿಟ್ಟಿತ್ತು ಮನೇಲಿ ಪ್ರೆಷರ್ ಆಗಿ. ಸೊ ಅದಾದ್ಮೇಲೆ ರಿಟರ್ನ್ ಬರ್ಬೇಕಾದ್ರೆ ಇವ್ರ ಪ್ರೊಫೈಲ್ ಬಂದಿದ್ದು ಗಲೋಕಿರಿ ಆಗ್ಬೇಕು. ಸೊ ಅದಾದ್ಮೇಲೆ ರಿಟರ್ನ್ ಬರ್ಬೇಕಾದ್ರೆ ಇವ್ರದ್ದು ಪ್ರೊಫೈಲ್ ಬಂತು, ಮೀಟ್ ಆಗಿ ಓಕೆ ಚೆನ್ನಾಗಿ ವೈಬ್ ಆಗ್ತಾ ಇದೀವಿ. ಮೇಡಮ್ ಪ್ರೊಫೈಲ್ ನೋಡೇ ಬೋಲ್ಡ್ ಆಗ್ಬಿಟ್ಟಿದ್ದಾರೆ. ಸುಮ್ನೆ ಇದು ಡೆಲಿವರಿ ಬಾಯ್ ಅನ್ಕೊಂಡಿದ್ದೆ ನಾನು. ಆಮೇಲೆ ಇನ್ನೊಂದು ಅದು ಇದೆ, ಏನೇನೋ ಇದೆ ಹೇಳೋ ಅಂತದ್ದು. ಫಸ್ಟ್ ಟೈಮ್ ಕಾಲ್ ಮಾಡ್ತೀನಿ ಮಂಜು ಬ್ರೋ, ಇವಳಿಗೆ ಏನೋ ಅಮೆಝಾನ್ ಅವ್ರಿಗೂ ಯಾರಿಗೋ ಏನೋ ಡೆಲಿವರಿಗೂ ಏನೋ ಹೇಳಿದಾಳೆ. ಕಾಲ್ ಮಾಡ್ಬಿಟ್ಟು ನಾನು ಗೊತ್ತಲ್ಲ ನಾವು ಹಾಯ್ ದಿಸ್ ಇಸ್ ಶೌರ್ಯ ಶಶಾಂಕ್. 4th ಫ್ಲೋರ್ಗೆ ಹೋಗಿ ಕೊಟ್ಬಿಡಿ ನಾನು ಅಷ್ಟು ಇದಾಗ ಏನು ಅಂತಂದೆ. ಅದಕ್ಕೆ ಇದು ಡೆಲಿವರಿ ಏನ್ ಬಂದಿದೆ ಕೊಟ್ಬಿಡಿ. ಓ ಮೈ ಗಾಡ್, ನನ್ನ ಏನ್ ಅನ್ಕೊಂಡ್ಲಿ ಇವಳು, ಡೆಲಿವರಿ ಬಾಯ್ ಅನ್ಕೊಂಡ್ಲಾ? ನಾನು ಶೌರ್ಯ ಶಶಾಂಕ್ ಮಾತಾಡ್ತಾ ಇರೋದು. ಓ ಸಾರಿ ಅಂತ ಅಂದಿದ ತಕ್ಷಣ ಇಮಿಡಿಯೇಟ್ ಕಟ್ ಫೋನ್. ನನ್ ಈಗೋ ಹರ್ಟ್ ಆಗೋಯ್ತು ನನಗೆ. ಓಕೆ ಇವೆಲ್ಲ ಆಗ್ಬೇಕಾಗಿರೋದೆ. ಓಕೆ ಫೈನ್. ಆಮೇಲೆ ಮತ್ತೆ ನಾನೇ ಕಾಲ್ ಮಾಡಿದೆ. ಓಕೆ ಏನೋ ಮೀಟಿಂಗ್ ಅಲ್ಲಿ ಇದ್ದೀನಿ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಹಿಂಗೆ ಕಟ್ ಮಾಡಿದ್ಲು. ಆಮೇಲೆ ನಮ್ಮ ಕಾನ್ವರ್ಸೇಷನ್ ಶುರು ಆಯ್ತು. ನಾನು ವೆರಿ ಎಕ್ಸ್ಟ್ರೋವರ್ಟ್, ಮಾತಾಡ್ತಾ ಇದ್ದೆ ಅರ್ಧ ಗಂಟೆ ಮಾತಾಡಿದ್ದೀನಿ. ಈ ಮೇಡಮ್ಗೆ ಮಧ್ಯದಲ್ಲಿ
ಮೀಟಿಂಗ್ ಇತ್ತಂತೆ. ಸೊ ಅಲ್ಲಿಗೆ ಹೋಗ್ಬೇಕು. ಇರೋ ಎಲ್ಲ ಕಲೀಗ್ಸು ನೋಡ್ತಾ ಇದಾರಂತೆ, ಯಾರ ಜೊತೆನೂ ಹಿಂಗ್ ಮಾತಾಡದೇ ಇದ್ದವಳು ನೀನು ಇಷ್ಟೊತ್ತೆಲ್ಲ ಫೋನಲ್ಲಿ ಯಾರ ಜೊತೆ ಮಾತಾಡ್ತಿದ್ದೆ. ಅವ್ರ ಕಲೀಗ್ಸ್ಗೂ ಎಲ್ರಿಗೂ ಗೊತ್ತು, ದೇ ಆರ್ ಲೈಕ್ ಮೋರ್ ಲೈಕ್ ಫ್ಯಾಮಿಲಿ ಅವಳಿಗೆ. ಸೊ ಹುಡುಗನ್ ನೋಡ್ತಾ ಇದಾರೆ ಅಂತ, ಏನ್ ಇಷ್ಟೊತ್ತೆಲ್ಲ ಮಾತಾಡ್ತಾ ಇದ್ಯಾ ದಿಶಾ ನೀನು, ಯಾರು ಸೆಟ್ ಆಯ್ತಾ ಅಂತ ಒಂದು ಎಕ್ಸೈಟ್ಮೆಂಟ್ ಅವ್ರಿಗೆ. ಸೊ ನಮ್ಮ ಒಂದು ಕಾನ್ವರ್ಸೇಷನ್ ಸ್ಟಾರ್ಟ್ ಆಗಿ ಅಂಡ್ ಇನ್ನೊಂದು ಮೀಟಿಂಗ್ ಏನೋ ಒಂದು ಹೋಗ್ಬೇಕಾಗಿತ್ತು. ನಾನು ಫುಲ್ ಫ್ಲೋ ಅಲ್ಲಿ ಮಾತಾಡ್ತಾ ಇದ್ದೀನಿ, ಅಲ್ಲಿ ಮತ್ತೆ ಕಟ್ ಮಾಡಿದೆ. ನನಗೆ ಮೀಟಿಂಗ್ ಇದೆ, ನಾನು ಆಮೇಲೆ ಮಾತಾಡ್ತೀನಿ ಅನ್ನೋತ್ರ ಹೇಳಿ ಕಟ್ ಮಾಡಿದೆ. ನನಗೆ ನಾನು ತುಂಬಾ ಓವರ್ ಆಗಿ ಮಾತಾಡ್ಬಿಟ್ನ ಅನ್ನುವಂಥದ್ದು ಅದೊಂದು ಸತಿ ಅನ್ಸುತ್ತಲ್ವಾ, ನಾವ್ ಏನೋ ಜೋಶಲ್ಲಿ ಮಾತಾಡ್ತಾ ಇರೋದು, ಸಕದ ಇದ್ದಾಳೆ ಹುಡುಗಿ, ಹೆಂಗಾರ ಹಾಕೊಂಬಿಡೋಣ ನಾವು, ಮಿಸ್ಸೇ ಮಾಡೋದ್ ಬೇಡ, ಇನ್ ಎಷ್ಟ್ ಮನೆ ಅಂತ ಉಪ್ಪಿಟ್ಟು ಕೇಸರಿ ಬಾತ್ ತಿನ್ನೋದು, ಒಂದೇ ಮನೆ ಸಾಕು ಅಂದ್ಬಿಟ್ಟು ಓಕೆ ಎಲ್ಲ ಓಕೆ, ನಮ್ಮ ಅಪ್ಪ ಅಮ್ಮಂಗೂ ಓಕೆ, ನನಗೂ ಓಕೆ, ಇದಿರ್ಲಿ ಅನ್ನೋ ತರ ಆ ಒಂದು ಎಕ್ಸೈಟ್ಮೆಂಟ್ ಅಲ್ಲಿ. ಆದ್ರೆ ಅದನ್ನ ಬಿಟ್ಟು ಕೊಡ್ಲೂಬಾರ್ದು. ಆ ಒಂದು ಗೇರ್ ಸ್ವಲ್ಪ ಹಿಂದೆನೂ ಹಾಕ್ಬೇಕು, ಬೇಕಾದಾಗ ಸ್ವಲ್ಪ ಮುಂದೆನೂ ತಳ್ಬೇಕು. ಆ ಒಂದು ಇದ್ರಲ್ಲಿ ಎಕ್ಸೈಟ್ಮೆಂಟ್ ಅಲ್ಲಿ ಮಾತಾಡ್ತಿದ್ದೆ. ಅವಳು ಅವಾಗ ಹೋಗಿ ಬಾಂಬ್ ಹಾಕಿ ನನಗೆ ಸ್ಮ್ಯಾಶ್ ಮಾಡೋದು. ಅಲ್ಲಿಂದ ಅಲ್ಲಿಗೆನೆ ಅವ್ರು ಕಟ್ ಮಾಡ್ತಿದ್ರು. ಎಸ್, ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.